ಹಾಯ್ ಎವ್ರಿವನ್, ನಾನಿವತ್ತು ಪಾಸ್ತಾ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಪಾಸ್ತಾ ಈಗ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರಿಗೂ ತುಂಬ ಇಷ್ಟಪಟ್ಟು ತಿಂತಾರೆ. ಅದರಲ್ಲೂ ಚಿಕ್ಕ ಮಕ್ಕಳು ಫೇವ್ರೆಟ್ ಫುಡ್ ಅಂತಲೇ ಹೇಳ್ಬೋದು. ಬನ್ನಿ ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ. ಮೊದಲಿಗೆ ಒಂದು ಬೌಲ್ ಪಾಸ್ತಾನ ತೆಗೆದುಕೊಂಡಿದ್ದೀನಿ. ಇದು ಯಾವ ಬ್ರ್ಯಾಂಡ್ ಆದರೂ ನೀವು ತೊಗೊಳ್ಬೋದು. ಆನಂತರ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಂಥ ಕ್ಯಾರೆಟ್, ಬೀನ್ಸ್, ಕೊತ್ತಂಬರಿ, ಟೊಮೊಟೊ, ಈರುಳ್ಳಿ, ಒಂದು ಗಡ್ಡೆ ಬೆಳ್ಳುಳ್ಳಿ, ಚಿಕ್ಕದಾಗಿ ಹೆಚ್ಚಿಟ್ಕೊಂಡು ಹಸಿರು ಮೆಣಸಿನ್ಕಾಯಿ, ನೀವು ಆಪ್ಷನಲ್ ಕ್ಯಾಪ್ಸಿಕಮ್ ಕೂಡ ತಗೋಬೋದು. ಆನಂತರ ಎಣ್ಣೆ, ರುಚಿಗೆ ತಕ್ಕಷ್ಟು ಉಪ್ಪು, ಟೊಮೊಟೊ ಕೆಚಪ್ಪು, ಖಾರದ ಪುಡಿ ಮತ್ತು ಗರಂ ಮಸಾಲ, ನೀವು ಮ್ಯಾಗಿ ಮಸಾಲನೂ ಕೂಡ ಯೂಸ್ ಮಾಡ್ಕೊಳ್ಬೋದು. ಈಗ ಫಸ್ಟು ಪಾಸ್ತಾನ ಬೇಯಿಸ್ಕೊಳ್ಳೋಣ ಬನ್ನಿ. ಹಾಗೆ ಒಂದು ಪ್ಯಾನಲ್ಲಿ ಬಿಸಿ ನೀರನ್ನು ಬಿಸಿ ಮಾಡಿಕೊಂಡ ನಂತರ ಅದನ್ನು ಹಾಕ್ಕೊಳ್ಳೋಣ. ಅದಕ್ಕೆ ಉಪ್ಪನ್ನು ಕೂಡ ಸೇರಿಸ್ಕೊಳ್ಳೋಣ. ಉಪ್ಪನ್ನು ಸೇರಿದ ನಂತರ ಸ್ವಲ್ಪ ಎಣ್ಣೆಯನ್ನು ಬಿಡೋಣ. ಎಣ್ಣೆನ ಹಾಕೋದ್ರಿಂದ ಅದು ಒಂದಕ್ಕೊಂದು ಅಂಟಲ್ಲ, ಹಾಗಾಗಿ ಅದು ಬೇಯ್ತಾ ಇರುತ್ತೆ. ಮತ್ತೊಂದು ಪ್ಯಾನಲ್ಲಿ ಸ್ವಲ್ಪ ಎಣ್ಣೆಯನ್ನು ಬಿಟ್ಕೊಳ್ಳೋಣ. ಎಣ್ಣೆಯನ್ನು ಬಿಟ್ಟು ಬಿಸಿ ಆದ ನಂತರ ಅದಕ್ಕೆ ಏನು ಹೆಚ್ಚಿಟ್ಟಿದ್ವಲ್ಲ ಹಸಿರು ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಹಾಗೆ ಈರುಳ್ಳಿ ಮತ್ತು ಇದನ್ನು ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಬಾಡಿಸ್ಕೊಂಡ ನಂತರ ಟೊಮೊಟೊ ಕೂಡ ಸೇರಿಸ್ಕೊಳ್ಳೋಣ. ನಾನಿಲ್ಲಿ 1/4 kg ಮಾಡ್ತಾ ಇರೋದ್ರಿಂದ ಇಷ್ಟು ಹಾಕ್ಕೊಂಡಿದ್ದೀನಿ. ನೀವು ಮಾಡೋದ್ರ ಮೇಲೆ ಇಂಗ್ರೀಡಿಯೆಂಟ್ಸ್ ಹಾಕ್ಕೊಂಡ್ರಾಯ್ತು. ಹಾಗೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ಳೋಣ. ಉಪ್ಪನ್ನು ಏಕೆಂದರೆ ಮೆತ್ತಗಾಗಲಿ ಅಂತ, ಬೇಗ ಬೇಯಲಿ ಅಂತ. ಹಾಗೆ ಕ್ಯಾರೆಟ್, ಬೀನ್ಸ್ ಕೂಡ ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಚೆನ್ನಾಗಿ ಬಾಡಿಸ್ಕೊಂಡ ನಂತರ ಬೇಯ್ತೈತಲ್ಲ, ಹೀಗೆ ಬೆಂದು ಎಣ್ಣೆ ಬಿಟ್ಟ ನಂತರ ಅದಕ್ಕೆ ಏನು ಬೇಯಿಸಿಟ್ಕೊಂಡಿದ್ವಲ್ಲ ಪಾಸ್ತಾ, ಅದನ್ನು ಸಹ ಹಾಕಿ ಸ್ವಲ್ಪ ಬಾಡಿಸ್ಕೊಳ್ಳೋಣ. ಬಾಡಿಸ್ಕೊಂಡ ನಂತರ ಏನು ಸ್ಪೈಸಸ್ ಇದೆಯಲ್ಲ, ಖಾರದ ಪುಡಿ, ಗರಂ ಮಸಾಲ, ಅದನ್ನು ಕೂಡ ಹಾಕ್ಕೊಳ್ಳೋಣ. ನಂತರ ಟೊಮೊಟೊ ಕೆಚಪ್ ಇದೆಯಲ್ಲ ಅದನ್ನು ಹಾಕೋಣ. ನೀವು ಎನಿ ಸಾಸ್ ಅವೈಲಬಲ್ ಮಾಡ್ಕೋಬೋದು. ಹಾಗೆಯೇ ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕ್ಕೊಳ್ಳೋಣ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ, ಹಾಗೆ ಅರ್ಧ ಹೋಳು ನಿಂಬೆ ರಸನೂ ಹಾಕಿದ್ರೆ ತುಂಬ ಸಿಹಿ, ಉಪ್ಪು, ಹುಳಿ, ಖಾರದ ಥರ ಚೆನ್ನಾಗಿರುತ್ತೆ ತಿನ್ನೋಕ್ಕೋಸ್ಕರ. ಅದಕ್ಕೋಸ್ಕರ ನಾನು ನಿಂಬೆಹಣ್ಣು ಇಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ನೋಡಿದ್ರಲ್ಲ, ಇಷ್ಟೇ ಈಸಿ ಪಾಸ್ತಾನ ಮಾಡೋದು. ತುಂಬ ಸುಲಭವಾಗಿ ಪಾಸ್ತಾನ ಮಾಡ್ಬೋದು. ಮಕ್ಕಳಿಗೆ ಹಾಲಿಡೇಸ್ ಅಥವಾ ಸ್ಕೂಲಿಂದ ಬಂದಾಗ ಈ ಥರ ಮಾಡಿಕೊಟ್ರೆ ಮಕ್ಕಳು ತುಂಬ ಖುಷಿಪಟ್ಟು ತಿಂತಾರೆ. ನನ್ನ ವಿಡಿಯೋ ಇಷ್ಟ ಆದರೆ ಪೂರ್ತಿ ವಿಡಿಯೋ ನೋಡೋಕ್ಕೋಸ್ಕರ ನೀವು ನನ್ನ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿ ನೋಡಿ. ಇಷ್ಟಲಿವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಫಾರ್ ದ ವಾಚಿಂಗ್.